ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಯಾವಾಗ ಕುತಂತ್ರಿ ಪಾಕಿಸ್ತಾನದ ನರಿಬುದ್ಧಿ ತೋರಿಸ್ತಾ ಇತ್ತು, ಕತ್ತಲಾಗ್ತಾ ಇದ್ದಂತೆ ಕುತಂತ್ರಿ ಪಾಕಿಸ್ತಾನದ ನರಿಬುದ್ಧಿ ಈಗ ಬಟಾ ಬಯಲಾಗ್ತಾ ಇದೆ. ಕುತಂತ್ರಿ ಪಾಕ್ ಮೇಲೆ ಭಾರತ ಕೌಂಟರ್ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ ವಾಯುನೆಲೆ ಮೇಲೆ ಭಾರತ ದಾಳಿ ಮಾಡಿದೆ. ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್, ಮುರೀದ್, ಶುರ್ಕೋಟ್ ವಾಯುನೆಲೆಗಳು ಈಗ ಧ್ವಂಸವಾಗಿದೆ. ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಧ್ವಂಸಗೊಳಿಸಿದೆ ಭಾರತ. ಇದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಅಂತಾನೆ ಹೇಳಬಹುದು. ಪಾಕಿಸ್ತಾನದ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಪಾಕ್ ದಾಳಿ ಮಾಡಿತ್ತು. ಪಾಕ್ ಸೇನಾ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ಸ್ಫೋಟ ಮಾಡಿದೆ ಭಾರತ. ಒಂದು ದೇಶಕ್ಕೆ ವಾಯುನೆಲೆ ಅಂದ್ರೆ ಏರ್ ಡಿಫೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಏರ್ ಡಿಫೆನ್ಸ್ ಅನ್ನೇ ಭಾರತ ಟಾರ್ಗೆಟ್ ಮಾಡಿ ಆ ಒಂದು ಪಾಕಿಸ್ತಾನದ ಏರ್ ಡಿಫೆನ್ಸ್ ಅನ್ನ ಈಗ ಡಿಸ್ಟ್ರಾಯ್ ಮಾಡಿದೆ. ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್, ಮುರೀದ್, ಶೋರ್ಕೋಟ್ ವಾಯುನೆಲೆಗಳು ಈಗ ಧ್ವಂಸವಾಗಿದೆ. ಕಳೆದ ರಾತ್ರಿಯಷ್ಟೇ ಪಾಕಿಸ್ತಾನ ಮತ್ತೆ ಡ್ರೋನ್ ಅಟ್ಯಾಕ್ ಮಾಡಿತ್ತು ಭಾರತದ ಮೇಲೆ. 3 ರಾಜ್ಯಗಳನ್ನು ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ: ರಾಜಸ್ಥಾನ್, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ. ಇದಕ್ಕೆ ಪ್ರತ್ಯುತ್ತರವನ್ನು ಕೊಡಲೇಬೇಕಾದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿಕೊಂಡಿತ್ತು. ಕುತಂತ್ರಿ ಪಾಕ್ ಮೇಲೆ ಪಾಕಿಸ್ತಾನದ ಮೇಲೆ ಭಾರತ ಎನ್ಕೌಂಟರ್ ಅಂದ್ರೆ ಕೌಂಟರ್ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ ವಾಯುನೆಲೆಗಳನ್ನೇ ಧ್ವಂಸ ಮಾಡಿದೆ ಭಾರತ. ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್ ಮತ್ತು ಮುರೀದ್, ಶುರ್ಕೋಟ್ ವಾಯುನೆಲೆಗಳು ಈಗಾಗಲೇ ಧ್ವಂಸವಾಗಿದೆ. ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ. ಪಾಕ್ನ ವಾಯುನೆಲೆಗಳನ್ನೇ ಗುರಿಯಾಗಿಸಿ ಭಾರತ ದಾಳಿ ಮಾಡಿದೆ. ಪಾಕ್ ಸೇನಾ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ಸ್ಫೋಟ ಮಾಡಿದೆ. ಪಾಕಿಸ್ತಾನದ 6 ಕಡೆಗಳಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದಲ್ಲಿ ಏರ್ ಡಿಫೆನ್ಸ್, ಪಾಕಿಸ್ತಾನದ ಏರ್ ಡಿಫೆನ್ಸ್ ಡಿಸ್ಟ್ರಾಯ್ ಆಗಿದೆ, ಅಂದ್ರೆ ಸ್ಫೋಟಗೊಂಡಿದೆ, ಅಂದ್ರೆ ಹಾಳಾಗಿದೆ. ಒಂದು ದೇಶಕ್ಕೆ ಏರ್ ಡಿಫೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಏರ್ ಡಿಫೆನ್ಸ್ ಅಂದ್ರೆ ಆ ಏರ್ ಡಿಫೆನ್ಸ್ ನಲ್ಲಿ ರೆಡಾರ್ ಸಿಸ್ಟಮ್ ಕೂಡ ಇರುತ್ತೆ. ರೆಡಾರ್ ಸಿಸ್ಟಮ್ ಏನಾದರೂ ಡಿಸ್ಟ್ರಾಯ್ ಆದ್ರೆ, ಸ್ಫೋಟವಾದ್ರೆ ಪಾಕಿಸ್ತಾನದ ಸೋಲು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು. ಈಗಾಗಲೇ ಏರ್ ಸಿಸ್ಟಮ್ ಅಂದ್ರೆ ಏರ್ ಡಿಫೆನ್ಸ್ ಈಗಾಗಲೇ ಡಿಸ್ಟ್ರಾಯ್ ಮಾಡಲಾಗಿದೆ ಭಾರತದಿಂದ. ಪಾಕಿಸ್ತಾನದ ಸೇನಾ ಕಚೇರಿಗಳನ್ನ ಗುರಿಯಾಗಿಸಿಕೊಂಡು ಸ್ಫೋಟ ಮಾಡಲಾಗಿದೆ. ಪಾಕಿಸ್ತಾನದ 6 ಕಡೆಗಳಲ್ಲಿ ಭಾರೀ ಸ್ಫೋಟ ಸಂಭವಿಸಿದ್ದು ಭಾರತ ಈಗ ಪಾಕಿಸ್ತಾನದ ಸೇನೆಯನ್ನ ಗುರಿಯಾಗಿಸಿಕೊಳ್ತಾ ಇದೆ. ಕಾರಣ, ಪಾಕಿಸ್ತಾನ ಉಗ್ರರೊಂದಿಗೆ ಸೇರಿಕೊಂಡು ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಸಪೋರ್ಟ್ ಮಾಡ್ತಾ ಇದೆ ಪಾಕಿಸ್ತಾನ ಸೇನೆ. ಅದಕ್ಕೋಸ್ಕರ ಈಗ ಪಾಕಿಸ್ತಾನದ ಸೇನಾ ನೆಲೆಗಳನ್ನ, ಸೇನಾ ಕಚೇರಿಗಳನ್ನ ಗುರಿಯಾಗಿಸಿಕೊಂಡು ಸ್ಫೋಟ ಮಾಡ್ತಾ ಇದೆ ಭಾರತೀಯ ಸೇನೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ. ಒಂದು 20% ಯುದ್ಧ ಗೆದ್ದಂತಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸಗೊಳಿಸಿದಂತ ಸಂದರ್ಭದಲ್ಲಿ ಪಾಕಿಸ್ತಾನದ ಒಂದು ಶಕ್ತಿಗೆ ಕುಗ್ದಂಗಾಗತ್ತೆ. ಪಾಕಿಸ್ತಾನದ 6 ಕಡೆಗಳಲ್ಲಿ ಈಗಾಗಲೇ ಈ ಒಂದು ಸ್ಫೋಟವನ್ನು ಮಾಡಲಾಗಿದೆ. ಅದರಲ್ಲಿ ಮೇನ್ ವಾಯುಸೇನೆ ಅಂತಂದ್ರೆ ವಾಯು ನೆಲೆಗಳಾಗಿರುವಂತಹ ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್, ಮುರೀದ್ ಮತ್ತು ಶೋರ್ಕೋಟ್ನಲ್ಲಿ ಈಗ ಶೋರ್ಕೋಟ್ನ ವಾಯು ನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತ. ಕರಾಚಿ ಈಗಾಗಲೇ ಏನಂತಂದ್ರೆ ಕರಾಚಿಯಲ್ಲಿ ನೌಕಾಪಡೆ ಇದೆ. ನೌಕಾಪಡೆಯ ಮೇಲೆ ನಿನ್ನೆಯಷ್ಟೇ ದಾಳಿಯನ್ನ ಮಾಡಿತ್ತು, ಮೊನ್ನೆಯಷ್ಟೇ ದಾಳಿಯನ್ನ ಮಾಡಿತ್ತು. ಅಲ್ಲಿ ಅಷ್ಟೊಂದು ಹಾನಿಯಾಗಿರಲಿಲ್ಲ. ಆದರೆ ಈಗ ಲಾಹೋರ್, ಇಸ್ಲಾಮಾಬಾದ್ ಒಳಹೊಕ್ಕಿ ಭಾರತೀಯ ಸೇನೆ ಏರ್ ಡಿಫೆನ್ಸ್ ಅನ್ನ ಡಿಸ್ಟ್ರಾಯ್ ಮಾಡಿದೆ. ಪಾಕಿಸ್ತಾನದ 6 ಕಡೆಗಳಲ್ಲಿ ಸ್ಫೋಟ ಮಾಡಿದೆ ಭಾರತದ ಕ್ಷಿಪಣಿಗಳು. ಪಾಕ್ನ ಸೇನಾ ಕಚೇರಿಗಳನ್ನ ಗುರಿಯಾಗಿಸಿಕೊಂಡು ಸ್ಫೋಟ ಮಾಡ್ತಾ ಇದೆ. ಪಾಕ್ನ ಸೇನಾ ಕಚೇರಿಗಳನ್ನ ಯಾಕೆ ಗುರಿಯಾಗಿಸಿಕೊಂಡಿದೆ ಅಂತಂದ್ರೆ ಭಾರತ, ಪಾಕಿಸ್ತಾನದ ಸೇನೆ ಉಗ್ರರೊಂದಿಗೆ ಕೈ ಜೋಡಿಸಿ ಭಾರತದ ವಿರುದ್ಧ ಯುದ್ಧ ಮಾಡ್ತಾ ಇದೆ. ಇದಕ್ಕೆ ನಿನ್ನೆಯಷ್ಟೇ ಏರ್ ಡಿಫೆನ್ಸ್ ಭಾರತದ ಸೇನೆ ಕೂಡ ಒಂದು ಸಾಕ್ಷಿಯನ್ನ ಕೊಡುತ್ತೆ. ಆಪರೇಷನ್ ಸಿಂಧೂರ ಟೈಮಲ್ಲಿ ಕೆಲವೊಂದಿಷ್ಟು ಉಗ್ರರು ಹತರಾಗ್ತಾರೆ, ಅಂದರೆ ಸುಟ್ಟು ಭಸ್ಮವಾಗ್ತಾರೆ. ಅವರ ಅಂತ್ಯಕ್ರಿಯೆ ಸಮಯದಲ್ಲಿ
ಪಾಕಿಸ್ತಾನದ ಕೆಲವೊಂದಿಷ್ಟು ಸೈನಿಕರು ಕೂಡ ಭಾಗವಹಿಸಿದ್ರು. ಆ ಒಂದು ಫೋಟೋ ವಿಶ್ವಾದ್ಯಂತ ವೈರಲ್ ಆಗಿತ್ತು. ಆ ಒಂದು ಸಾಕ್ಷಿಯೇ ಸಾಕು, ಪಾಕಿಸ್ತಾನ ಸೇನೆ ಉಗ್ರರೊಂದಿಗೆ ಕೈ ಜೋಡಿಸಿ ಭಾರತದ ವಿರುದ್ಧ ದಾಳಿ ಮಾಡ್ತಾ ಇದೆ, ಯುದ್ಧ ಮಾಡ್ತಾ ಇದೆ. ಇದಿಷ್ಟೇ ಅಲ್ಲ, ಪಾಕಿಸ್ತಾನ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆ ಒಂದು ಫೋಟೋದಲ್ಲಿ ಏನಿತ್ತಂತಂದ್ರೆ, ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಅಡಗುತಾಣಗಳನ್ನು ಗುರಿಯಾಗಿಸಿಕೊಂಡು ಭಾರತ ಅಟ್ಯಾಕ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಉಗ್ರರು ಹತರಾಗ್ತಾರೆ. ಇದೇ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ, ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸುಟ್ಟು ಹೋಗ್ತಾರೆ. ಉಗ್ರರನ್ನ ಅಂತ್ಯಕ್ರಿಯೆ ಸಮಯದಲ್ಲಿ ಉಗ್ರರ ಅಂತ್ಯಕ್ರಿಯೆ ನಡೀತಾ ಇರುತ್ತೆ. ಆ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಕ್ನ ಕೆಲವೊಂದಿಷ್ಟು ಸೈನಿಕರು ಕೂಡ ಭಾಗವಹಿಸಿದ್ರು. ಆ ವಿಡಿಯೋ ಈಗ ಎಲ್ಲ ಕಡೆ ಅಂದ್ರೆ ಆ ಫೋಟೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಪಾಕ್ನ ಸೇನಾಧ್ಯಕ್ಷರು ಜೊತೆಗೆ ಪಾಕ್ನ ಸೈನಿಕರು, ಅವರ ಜೊತೆಗೆ ಇನ್ನೊಬ್ಬ ಉಗ್ರ ಸಂಘಟನೆಯ ಕೆಲವೊಂದಿಷ್ಟು ಮುಖ್ಯಸ್ಥರೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು. ಆ ಅಂತ್ಯಕ್ರಿಯೆಯ ವಿಡಿಯೋ ಫೋಟೋ ಎಲ್ಲ ಕಡೆ ವೈರಲ್ ಆದ ತಕ್ಷಣ ಪಾಕಿಸ್ತಾನದ ನರಿಬುದ್ಧಿ ವಿಶ್ವ ಜಗಜ್ಜಾಹೀರಾಗತ್ತೆ. ಸೊ ಆದ್ದರಿಂದ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ಈಗ ಭಾರತ ಟಾರ್ಗೆಟ್ ಮಾಡಿ ಸ್ಫೋಟ ಮಾಡ್ತಾ ಇದೆ. ಪಾಕ್ನ ವಾಯುನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಪಾಕ್ನ ಮೇಲೆ ಭಾರತ ದಾಳಿ ನಡೆಸ್ತಾ ಇದೆ. ಪಾಕ್ನ ಸೇನಾ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ಸ್ಫೋಟ ಮಾಡಲಾಗ್ತಾ ಇದೆ. ಈಗಾಗಲೇ ನಿನ್ನೆ ಅಷ್ಟೇ ಪಾಕಿಸ್ತಾನದ 6 ಕಡೆಗಳಲ್ಲಿ ದೊಡ್ಡ ಸ್ಫೋಟ ಮಾಡಿದೆ ಭಾರತ. ಅದರಲ್ಲೂ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಡಿಸ್ಟ್ರಾಯ್ ಮಾಡಿದೆ, ಅಂದರೆ ಧ್ವಂಸಗೊಳಿಸಿದೆ ಭಾರತದ ವಾಯುಸೇನೆ. ಪಾಕಿಸ್ತಾನದಲ್ಲಿ ನಿನ್ನೆ ಎಲ್ಲೆಲ್ಲಿ ದಾಳಿ ಆಯಿತು ಅಂತ ನೋಡ್ತಾ ಹೋಗೋದಾದ್ರೆ, ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್, ಮುರೀದ್, ಶೂರ್ಕುರ್ ಈ ಒಂದು ಪ್ರದೇಶಗಳಲ್ಲಿ ವಾಯುನೆಲೆಗಳಿದ್ದಾವೆ. ಕೆಲವೊಂದಿಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಈ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಧ್ವಂಸ ಮಾಡಿದೆ ಭಾರತೀಯ ಸೇನೆ. ದೃಶ್ಯಗಳಲ್ಲಿ ನೋಡ್ತಾ ಇರೋ ಹಾಗೆ ರಾವಲ್ಪಿಂಡಿ ಮತ್ತು ಇಸ್ಲಾಮಾಬಾದ್ನ ದೃಶ್ಯಗಳು ಇವು. ರಾವಲ್ಪಿಂಡಿಯ ವಾಯುನೆಲೆಯನ್ನ ಧ್ವಂಸಗೊಳಿಸಿದೆ ಭಾರತೀಯ ವಾಯುಸೇನೆ. ಜೊತೆಗೆ ಇಸ್ಲಾಮಾಬಾದ್ನಲ್ಲೂ ಕೂಡ ಅಷ್ಟೇ. ರಾತ್ರಿ ಆಗ್ತಾ ಇದ್ದಂತೆ ಪಾಕಿಸ್ತಾನ ನರಿಬುದ್ಧಿಯನ್ನು ತೋರಿಸುತ್ತೆ. ಸುಖಾಸುಮ್ಮನೆ ಭಾರತದ ಮೇಲೆ ಕಾಲು ಕೆರೆದು ಜಗಳಕ್ಕೆ ಬರ್ತಾ ಇದೆ, ಯುದ್ಧಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಎಷ್ಟಂತ ಸಹಿಸೋದು ಈ ಪಾಕಿಸ್ತಾನದ ನರಿಬುದ್ಧಿ ಮತ್ತು ಈ ಯುದ್ಧವನ್ನ ಎಷ್ಟಂತ ಸಹಿಸೋದು. ಅದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ, ಕೇಂದ್ರ ಸರ್ಕಾರ ಯುದ್ಧವನ್ನೇ ಘೋಷಣೆ ಮಾಡಿಬಿಟ್ಟಿದೆ. ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಪಾಕಿಸ್ತಾನದ, ಅದು ಕೂಡ 100 ಕಿಲೋಮೀಟರ್ ಒಳಗಡೆ ಹೋಗಿ ಭಾರತೀಯ ಸೇನೆ, ಭಾರತದ ವಾಯುಸೇನೆ ಒಳಗಡೆ, ಪಾಕಿಸ್ತಾನದ ಒಳಗಡೆ ಹೋಗಿ ಧ್ವಂಸ ಮಾಡ್ತಾ ಇದೆ, ದಾಳಿಯನ್ನ ಮಾಡ್ತಾ ಇದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಇಸ್ಲಾಮಾಬಾದ್ನಲ್ಲಿ ಭಾರಿ ಸ್ಫೋಟವನ್ನ ಮಾಡಿ ಬಂದಿದೆ ಇದೇ ಭಾರತೀಯ ಸೇನೆ. अटैक हुआ है भाईजान, नूर खान बेस में आके गिरा है। ये अटैक हुआ है।